ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯಯೋಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 11/6/2026 ಗುರುವಾರ, ಏಕಾದಶಿ ತಿಥಿ, ರೇವತಿ ನಕ್ಷತ್ರ, ಬೆಳಗ್ಗೆ 7:17 ನಂತರ ಅಶ್ವಿನಿ ನಕ್ಷತ್ರ, ಶೋಭನ ಯೋಗ ಸಂಯೋಜನೆಗೊಂಡಿರುವಂತಹ ದಿನ. ಈ ದಿನ ಈ ಗ್ರಹ ಸಂಯೋಜನೆ ಎನ್ನುವಂಥದ್ದು ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸಿನ ವಿಚಾರ, ಕುಟುಂಬ, ಆರೋಗ್ಯ ಮತ್ತು ಜೀವನದ ಪ್ರಮುಖ ನಿರ್ಧಾರಗಳಲ್ಲಿ ಯಾವ ರೀತಿಯ ಪರಿಣಾಮ ಬೀರ್ತದೆ ಎನ್ನುವಂಥದ್ದನ್ನು ನೋಡೋಣ. ಯಾವ ಸಮಯದಲ್ಲಿ ಭಾಗ್ಯ ಬೆಂಬಲಿಸ್ತದೆ ಎನ್ನುವಂಥದ್ದು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ದಿನದ ಗ್ರಹಗತಿಯನ್ನು ನೋಡೋದಾದರೆ, ವೃಷಭ ರಾಶ್ಯಾಧಿಪತಿಯಾದಂಥ ಶುಕ್ರ ಇಂದು ಗುರುವಾರದ ಅಧಿಪತಿಯಾದಂಥ ಗುರು ಇಬ್ಬರು ಸಂಯೋಜನೆಗೊಂಡಿದ್ದಾರೆ. ಗುರುವಿನ ಜ್ಞಾನ ಮತ್ತು ಶುಕ್ರನ ಸಮತೋಲನದ ಗುಣ ಅನ್ನುವಂಥದ್ದು ಎರಡು ಸೇರಿ ನಿಮ್ಮ ಮೇಲೆ, ನಮ್ಮ ಜಾತಕದ ಮೇಲೆ ಪರಿಣಾಮವನ್ನು ಬೀರ್ತದೆ. ಆದ್ದರಿಂದ ಹಣಕಾಸಿನ ಯೋಜನೆ ಉತ್ತಮವಾಗಿರ್ತದೆ. ಸಂಬಂಧಗಳಲ್ಲಿ ಹೊಂದಾಣಿಕೆ ಎನ್ನುವಂಥದ್ದು ಸಿಗ್ತದೆ. ಕೆಲಸದಲ್ಲಿ ಸ್ಥಿರವಾದಂಥ ಪ್ರಗತಿಯನ್ನು ಕಾಣ್ತೀವಿ. ಆದರೆ ಅತಿಯಾದಂಥ ಖರ್ಚು ಮಾಡುವಂಥದ್ದು ಬೇಡ. ಹಠದ ಸ್ವಭಾವ ಅಥವಾ ನಿಧಾನವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದನ್ನು ಮಾಡಬೇಡಿ. ಮುಖ್ಯವಾದಂಥ ಸೂಚನೆ, ತಾಳ್ಮೆ ಮತ್ತು ಸರಿಯಾದ ಸಮಯದ ನಿರ್ಧಾರ ಮಾಡುವಂಥದ್ದು ಅತ್ಯಂತ ಮುಖ್ಯವಾದಂಥ ವಿಚಾರ. ಏಕಾದಶಿ ತಿಥಿ ಇರೋದ್ರಿಂದ ಮನಸ್ಸಿನಲ್ಲಿ ಶುದ್ಧತೆ ಎನ್ನುವಂಥದ್ದು ಇರ್ತದೆ. ಆಧ್ಯಾತ್ಮಿಕ ಆಸಕ್ತಿ ಎನ್ನುವಂಥದ್ದು ಬರ್ತದೆ. ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳು ಒದಗಿ ಬರಬಹುದು. ಇಂದು ದೈವದ ಸ್ಮರಣೆ ಶುಭ ಫಲವನ್ನು ನೀಡುತ್ತದೆ ಅನ್ನುವಂಥದ್ದು. ಮನಸ್ಸಿನ ಒತ್ತಡ ಕಡಿಮೆಯಾಗ್ತದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥ ಲಕ್ಷಣಗಳು ಕಾಣಬಹುದು ಅನ್ನುವಂಥದ್ದನ್ನು ಚಿಂತನೆ ಮಾಡಿ. ಈ ದಿನ ರೇವತಿ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಭಾಗ್ಯಕ್ಕೆ ಬೆಂಬಲ ಸಿಗ್ತದೆ. ಹೊಸ ಸಂಪರ್ಕಗಳು ವೃದ್ಧಿಯಾಗ್ತದೆ. ಶುಭ ಸುದ್ದಿ ಸಿಗುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಮಾತುಕತೆಗಳು ಶುಭ ಫಲವನ್ನು ನೀಡಿದರೆ ಆನ್ಲೈನ್ ಕೆಲಸಗಳಿಗೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಯೋಜನೆಗಳನ್ನು ರೂಪಿಸಲು ಅನುಕೂಲಕರವಾದಂಥ ದಿನವಾಗಿರುತ್ತದೆ. 8:17 ನಂತರ ಬರುವಂತಹ ಅಶ್ವಿನಿ ನಕ್ಷತ್ರದ ಪ್ರಭಾವ ಏನಿರ್ತದೆ? ವೇಗದ ಕಾರ್ಯಸಿದ್ಧಿ ಉಂಟಾಗುವಂಥದ್ದು, ಹೊಸ ಆರಂಭವನ್ನು ಮಾಡುವಂಥದ್ದು, ಆರೋಗ್ಯದ ಸುಧಾರಣೆ ಉಂಟಾಗುವಂಥದ್ದು ಆಗ್ತದೆ. ಇದರಿಂದಾಗಿ ಹೊಸ ಕೆಲಸದ ಆರಂಭಕ್ಕೆ ಈ ದಿನ ಉತ್ತಮವಾದಂಥ ಸಮಯ. ಪೆಂಡಿಂಗ್ ಕೆಲಸಗಳನ್ನು ಮುಗಿಸ್ಬೋದು. ಬಿಸ್ನೆಸ್ ಡಿಸಿಷನ್ ಬಗ್ಗೆ ವೇಗವಾಗಿ ಚಿಂತಿಸಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅದರ ಜೊತೆಗೆ ಆತುರದ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಶೋಭನ ಯೋಗ ಇರೋದರಿಂದ ಆಕರ್ಷಣೆ ಹೆಚ್ಚಳವಾಗ್ತದೆ. ಜನರ ಸಹಕಾರವನ್ನು ಪಡಿತೀರಿ. ಗೌರವ ವೃದ್ಧಿಯಾಗ್ತದೆ. ಇಂದು ಸಮಾಜದಲ್ಲಿ ಹೆಸರು ಹೆಚ್ಚಾಗ್ತದೆ. ಕೆಲಸದಲ್ಲಿ ಪ್ರಶಂಸೆ ಎನ್ನುವಂಥದ್ದು ಸಿಗ್ತದೆ. ಕೆಲಸಗಳು ಬಾಕಿ ಉಳ್ಕೊಂಡಿದ್ದ ಕೆಲಸಗಳು ಮುಂದುವರಿಸುವಂಥ ಅವಕಾಶಗಳು ಬರ್ತದೆ. ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಸ್ಥಿರವಾದಂಥ ಪ್ರಗತಿಯನ್ನು ನೀಡುವಂಥ ದಿನ. ಹೊಸ ಜವಾಬ್ದಾರಿಗಳು ಬರಬಹುದು. ಆದರೆ ಜಾಗ್ರತೆಯನ್ನು ವಹಿಸಬೇಕಾಗಿರುವಂಥ ವಿಚಾರಗಳಿಗೇನು? ಕೆಲಸವನ್ನು ಮುಂದೂಡಬೇಡಿ. ಇವತ್ತು ಕೆಲಸವನ್ನು ಹಿಂದೆ ಮಾಡಿ, ನಾಳೆಯ ಕೆಲಸವನ್ನು ನಾಳೆ ಮಾಡೋಣ ಅನ್ನುವಂಥದ್ದು. ಆಫೀಸ್ನಲ್ಲಿ ನಡೆಯುವಂಥ ಪೊಲಿಟಿಕ್ಸ್ ಬಗ್ಗೆ ದೂರ ಇರೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾವ್ಯಾವ ಕ್ಷೇತ್ರಗಳಲ್ಲಿ ಉದ್ಯೋಗ ಮಾಡುವಂಥವ್ರಿಗೆ ಯಾವ ರೀತಿ ಫಲಗಳು ಸಿಗ್ತದೆ ಎನ್ನುವಂಥದ್ದನ್ನು ನೋಡೋಣ. ಶಿಕ್ಷಕರಿಗೆ ಹೊಸ ವಿದ್ಯಾರ್ಥಿಗಳ ಸಂಪರ್ಕ, ಆನ್ಲೈನ್ ಕ್ಲಾಸ್ ಉತ್ತಮ ಫಲವನ್ನು ನೀಡುತ್ತದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವಂಥವ್ರಿಗೆ ದಾಖಲೆ ಕೆಲಸದಲ್ಲಿ ಯಶಸ್ವಿ ಉಂಟಾಗ್ತದೆ. ಏನು ದಾಖಲೆ ಅಂತಂದರೆ, ನೀವು ದಾಖಲೆ ನಿರ್ಮಿಸ್ತೀರಿ ಅಂತಲ್ಲ, ರೈಟಿಂಗ್ ದಾಖಲೆಗಳನ್ನು ಬರೆಯುವಂಥದ್ದು. ಹಣಕಾಸಿನ ಯೋಜನೆ ಉತ್ತಮವಾಗಿರ್ತದೆ. ಖಾಸಗಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಟೀಮ್ ವರ್ಕ್ನಲ್ಲಿ ಕೆಲಸ ಮಾಡುವಾಗ ಉತ್ತಮ ಫಲ ಸಿಗ್ತದೆ. ನಿಮ್ಮ ಕಾರ್ಯವೈಖರಿಯನ್ನು ಗುರುತಿಸುವಂಥ ಅವಕಾಶಗಳು ಬರಬಹುದು. ವ್ಯವಹಾರ ಮಾಡುವಂಥವ್ರಿಗೆ ನಿಮ್ಮ ವ್ಯವಹಾರದಲ್ಲಿ ಸ್ಥಿರವಾದಂಥ ಲಾಭ ಮತ್ತು ಹೊಸ ಸಂಪರ್ಕಗಳ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ನೋಡೋಣ. ಯಾವ್ಯಾವ ಕ್ಷೇತ್ರದವ್ರಿಗೆ ಲಾಭ ಆಗ್ತದೆ ಅನ್ನುವಂಥದ್ದನ್ನು ನೋಡಿದ್ರೆ, ಆಹಾರ
ಕ್ಷೇತ್ರದಲ್ಲಿರುವಂಥವ್ರಿಗೆ, ಕೃಷಿ ಕ್ಷೇತ್ರದಲ್ಲಿರುವಂಥವ್ರಿಗೆ, ಆಹಾರಗಳ ಸರಬರಾಜು ಮಾಡುವಂಥವ್ರಿಗೆ, ಬ್ಯೂಟಿಷಿಯನ್ ಕೆಲಸಗಳನ್ನು ಮಾಡುವಂಥವ್ರಿಗೆ, ಬ್ಯೂಟಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ವಿಲೇವಾರಿ ಮಾಡುವಂಥವ್ರಿಗೆ, ವ್ಯಾಪಾರ ಮಾಡುವಂಥವ್ರಿಗೆ, ಫ್ಯಾಷನ್ ಡಿಸೈನಿಂಗ್ ಮಾಡುವಂಥವ್ರಿಗೆ, ಕೋಚಿಂಗ್ ಕ್ಲಾಸಸ್ ಮಾಡುವಂಥವ್ರಿಗೆ, ಬಟ್ಟೆ ವ್ಯಾಪಾರ ಮಾಡುವಂಥವ್ರಿಗೆ, ಎಜುಕೇಷನ್ ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಕೆಲಸ ಮಾಡುವಂಥವ್ರಿಗೆ ಎಲ್ಲ ಲಾಭವನ್ನು ತಂದುಕೊಡುವಂಥ ಫಲಗಳು ಸಿಗ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಧನಲಾಭ ಉಂಟಾಗಬಹುದು. ಹಳೆಯ ಹಣದ ಸೂಚನೆ ಸಿಗುವಂಥ ಸಾಧ್ಯತೆ ಇರ್ತದೆ. ಉಳಿತಾಯದ ಯೋಜನೆ ಬಗ್ಗೆ ನಾವು ಚಿಂತನೆಯನ್ನು ಮಾಡೋಣ. ಆದರೆ ಲಕ್ಸುರಿ ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬದಲ್ಲಿ ಶಾಂತಿ ಎನ್ನುವಂಥದ್ದು ಲಭ್ಯವಾಗ್ತದೆ. ದಂಪತಿಗಳಿಗೆ ಹೊಂದಾಣಿಕೆ ಅನ್ನುವಂಥದ್ದು ಇರ್ತದೆ. ಆದರೆ ಹಠವನ್ನು ಕಡಿಮೆ ಮಾಡಿಕೊಳ್ಬೇಕು. ಸಣ್ಣ ವಿಚಾರಕ್ಕೆ ಬೇಸರ ಮಾಡಿಕೊಳ್ಳುವಂಥದ್ದನ್ನು ಬೇಡ. ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಬೇಸರ ಮಾಡಿಕೊಳ್ಳುವಂಥದ್ದು ಬೇಡ. ಈ ದಿನ ಆರೋಗ್ಯದ ಬಗ್ಗೆ ಗಮನಿಸೋದಾದರೆ ಗಂಟಲಲ್ಲಿ ಬಾಧೆ, ಜೀರ್ಣಶಕ್ತಿಯಲ್ಲಿ ಸಮಸ್ಯೆ, ದಣಿ ಉಂಟಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಆಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ನಾವು ಜಾಗೃತೆ ವಹಿಸಬೇಕಾದಂಥ ವಿಚಾರಗಳು, ತುರ್ತಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಇರಲಿ. ಈ ದಿನ ಶುಭ ಸಮಯವನ್ನು ನೋಡೋದಾದರೆ ಬೆಳಗ್ಗೆ 7ರಿಂದ 8:17 ಅತ್ಯಂತ ಶುಭ ಸಮಯವಾಗಿರ್ತದೆ. ಮಧ್ಯಾಹ್ನ 11:10ರಿಂದ 1:15 ಸಂಜೆ 5:45ರಿಂದ 7:10 ಶುಭ ಸಮಯ ಆಗಿರ್ತದೆ ಎನ್ನುವಂಥದ್ದು. ಈ ದಿನದ ಪರಿಹಾರ ಹಸಿರು ಕಾಳನ್ನು ದಾನ ಮಾಡುವಂಥದ್ದು, ಅಥವಾ ಹಸಿರು ವಸ್ತ್ರವನ್ನು ಧರಿಸುವಂಥದ್ದು, ಅಥವಾ ಹಸಿರು ಕರ್ಚೀಫನ್ನು ಜೋಬ್ನಲ್ಲಿ ಇಟ್ಕೊಂಡಿರುವಂಥದ್ದು. ಪರಿಹಾರಕ್ಕೋಸ್ಕರ ಈ ದಿನ ಹೆಸರು ಕಾಳನ್ನು ದಾನ ಮಾಡಿ. ಕೊನೆಗೊಂದು ಕಿವಿಮಾತು: ತಾಳ್ಮೆ, ವಿವೇಕ, ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ಸ್ಥಿರವಾದಂಥ ಪ್ರಗತಿಯನ್ನು ಕಾಣ್ತೀರಿ. ಗೌರವ ಮತ್ತು ಲಾಭ ತರುವ ಶುಭ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃಷಭ ರಾಶಿಯವರೇ, ಈ ದಿನದ ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ತಂದಿದ್ರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೃಷಭ ರಾಶಿಯವರಾದಂಥ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.